ಹಾಯ್ ಫ್ರೆಂಡ್ಸ್, ನೀನೆ ನೈಟು ಇಡ್ಲಿಗೆ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಈ ಥರ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಂಡಿದ್ದೆ. ಈಗ ನೀರು ಕಾಯಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಇಡ್ಲಿ ಹಾಕ್ಕೊಬೇಕು ಬೌಲ್ಗೆಲ್ಲನು. ಫ್ರೆಂಡ್ಸ್, ಈಗ ಇಡ್ಲಿ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಈ ಥರ ಇಡ್ಲಿ ರೆಡಿಯಾಗಿದೆ. ಈ ಥರ ಸ್ಪೂನೆಲ್ಲ ಹಚ್ಬಿಟ್ಟು ಹಿಂಗೆ ತೆಗೆದ್ರೆ ಬಂದ್ಬಿಡುತ್ತೆ. ನೋಡಿ, ತುಂಬ ಸ್ಮೂತಾಗಿ ಆಗಿದೆ. ಸ್ಮೂತಾಗಿ ಆಗಿದೆ, ಚೆನ್ನಾಗಾಗಿದೆ. ರೈಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಈಗ ಅವಳು ಬಾಕ್ಸ್ಗೆ ಹಾಕ್ಬಿಡ್ಬೇಕು. ಫ್ರೆಂಡ್ಸ್, ಇಡ್ಲಿ ಜೊತೆಗೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಚಟ್ನಿ ಎಲ್ಲ ಏನು ಮಾಡಲಿಲ್ಲ. ಫ್ರೆಂಡ್ಸ್, ಇಡ್ಲಿ ರೆಡಿ ಮಾಡಿ ಹಾಕ್ಕೊಟ್ಟೆ ಅವಳಿಗೆ ತಿನ್ನೋದಕ್ಕೆ. ಅವಳಿಗೆ ತಲೆ ಬಚ್ಚೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಚಿಕ್ಕ ಮಗಳು ಮಲಗಿದ್ದಾಳೆ. ಅವಳಿಗೆ ಜ್ವರ ಕಮ್ಮಿ ಆಗಿದೆ, ಆದರೆ ಸುಸ್ತು. ಇವತ್ತು ಒಂದಿನ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಅಲ್ಲಿ ಮಲಗಿಸಿದ್ದೀನಿ. ಮಲಗಿದ್ದಾಳೆ. ನನ್ನ ಮಗನೂ ಎದ್ದಿಲ್ಲ, ಅದಕ್ಕೆ ಇವಾಗೆ ರೆಸ್ಟ್ ಮಾಡಿಕೊಡ್ಲಿ ಅಂದ್ಬಿಟ್ಟು ಕಳಿಸಿಲ್ಲ ಸ್ಕೂಲ್ಗೆ. ಪಾಪ ಹೋಗಿ ಬರೋಕ್ಕಾಗಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಫೋನ್ ಮಾಡ್ಬೇಕು ನಮ್ಮ ಅಣ್ಣಗೆ. ನಮ್ಮ ಅಣ್ಣನ ಜೊತೆನೇ ಕಳಿಸ್ತೀನಿ ಇವಳನ್ನು. ಬೇಗತ್ತಿನ ಫ್ರೆಂಡ್ಸ್, ನನ್ನ ದೊಡ್ಡ ಮಗಳು ಹೋಟ್ಲು ನಮ್ಮ ಅಣ್ಣ ಕರ್ಕೊಳೋದ. ಇವರು ಎದ್ರು, ಇವರಿಬ್ರಿಗೂ ಇಡ್ಲಿ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀನಿ. ಈಗ ಮತ್ತೆ ಟಾನಿಕ್ ಹಾಕಬೇಕು. 1-2 ದಿನ ಟಾನಿಕ್ ಹಾಕಬೇಕು ಕಮ್ಮಿ ಆಗಿದ್ರು. ಅದಕ್ಕೆ ಇಡ್ಲಿ ಹಾಕ್ಕೊಟ್ಟೆ, ಬೇಗನೆ ತಿನ್ಕೊತವ್ರೆ. ಈಗ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಮತ್ತು ಬಾಗಿಲು ತೊಳ್ಕೊಬೇಕು. ಮಕ್ಕಳ ಮನೇಲಿದ್ರೇ ಕೆಲಸ ಜಾಸ್ತಿ, ಏನು ಮಾಡೋದು. ಅದಕ್ಕೆ ಫ್ರೆಂಡ್ಸ್, ಈಗ ಮಗಳೆಲ್ಲ ತೊಳೆದ್ಬಿಟ್ಟು ನಾನು ನಾಷ್ಟ ಮಾಡ್ಕೊಬೇಕು, ಬಟ್ಟೆ ಒಗಿಬೇಕು. ಇವತ್ತು ಕೆಲಸ ಜಾಸ್ತಿ ಇದೆ. ಮಂಗಳವಾರ ಇವತ್ತು ನೀರು ಬೇರೆ ಬಿಡ್ತಾರೆ, ನೀರು ತುಂಬಿಸ್ಬೇಕು. ಫ್ರೆಂಡ್ಸ್, ನಾನು ಟಿಫನ್ ಮುಗಿಸ್ಕೊಂಡೆ. ಅವರಿಬ್ರಿಗೂ ತಿನ್ನಿಸ್ದೆ. ಇವತ್ತು ಅವರು ಇಬ್ಬರು ತಿಂದಿರಲಿಲ್ಲ, ಇವನಿಗೂ ತಿನ್ನಿಸಿದ್ದಾಯಿತು. ಅವ್ಳಿಗೂ ತಿನ್ನಿಸ್ಬಿಟ್ಟು ಮಲಗಿಸಿದ್ದೀನಿ. ಟಾನಿಕ್ ಕುಡ್ದಿಲ್ಲ. ಟಿಫನ್ ಮುಗಿಸ್ಕೊಂಡೆ. ಈಗ ಇನ್ನು ಬಟ್ಟೆ ಒಕ್ಕೊಬೇಕು, ಪಾತ್ರೆ ತೊಳ್ಕೊಬೇಕು. ಕೆಲಸಗಳು ಇನ್ನೂ ಜಾಸ್ತಿ ಇದ್ದಾವೆ, ಬೇಗ ಬೇಗ ಮುಗಿಸ್ಕೊಬೇಕು. ಫ್ರೆಂಡ್ಸ್, ಬಟ್ಟೆ ಒಗ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ನೀರು ಬಿಟ್ಟಿದ್ರಲ್ಲ, ನೀರೆಲ್ಲ ತುಂಬಿಸಿ ನನ್ನ ಮಗನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇವಳಿಗೆ ಮಾತ್ರ ಸ್ನಾನ ಮಾಡಿಸಿಲ್ಲ. ಅವಳಿಗೆ ಕೈ ಕಾಲು ಮುಖ ತೊಳೆದು ಸ್ವಲ್ಪ ತಲೆಯೆಲ್ಲ ಬಾಚಿ ರೆಡಿ ಮಾಡಿದೆ. ತಲೆ ಬಾಚಿ ಸ್ವಲ್ಪ ಮೇಕಪ್ ಮಾಡಿದ್ದೀನಿ. ಇವನು ನೀರು ಹಿಡಿತಿದ್ರೆ ತಲೆ ಮೇಲೆಲ್ಲ ತಣ್ಣೀರು ಹಾಕ್ಕೊಂಬಿಟ್ಟಿದ್ದ. ಇವತ್ತು ಇವನಿಗೆ ತಲೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಯಿತು. ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಹೂವು ತಂದಿಟ್ಟಿದ್ದಾರೆ. ಹೂವನ್ನು ಕಟ್ಟಬೇಕು. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆಲ್ಲ, ಇನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್. ಎಲ್ಲ ಬೇಗ ಬೇಗ ಮಾಡ್ಕೊಂಬಿಟ್ಟೆ. ಇನ್ನು ಮಧ್ಯಾಹ್ನ ಮೇಲೆ ಏನು ಕೆಲಸ ಇಟ್ಕೊಂಡಿಲ್ಲ. ಹೂವು ಕಟ್ಕೊಳೋ ಕೆಲಸ ಮಾತ್ರ ಬ್ಯಾಲೆನ್ಸ್ ಇದೆ. ಅಡುಗೆ ಎಲ್ಲ ಏನೂ ಮಾಡಲ್ಲ, ರೈಸ್ ಮಾಡ್ಕೊತೀನಿ ಅಷ್ಟೇ. ಸಾಂಬಾರು ಇದೆಯಲ್ಲ, ಬೇಳೆ ಸಾಂಬಾರು ಬೆಳಗ್ಗೆ ಮಾಡಿದ್ದೆ, ಅದಕ್ಕೆ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನೈಟಿಗೆ ಬೇಕಾದರೆ ಏನು ಮಾಡೋದ ಅಂತ ಯೋಚನೆ ಮಾಡ್ತೀನಿ. ನಮ್ಮ ಹಸ್ಬೆಂಡ್ ಬರ್ತಾರಲ್ಲ, ಏನು ಮಾಡು ಅಂತಾರ, ಹೇಳ್ಕೊಂಡು ಮಾಡ್ತೀನಿ ಸಾಂಬಾರೆಲ್ಲ. ಅವನು ಹೋಗಬೇಡ ಅಂದರು ಅವಳ ಜೊತೆಲೇ ಆಟ ಆಡ್ತಾನೆ. ಜ್ವರ ಕಮ್ಮಿ ಆಗಿದ್ದಲ್ಲ, ಪರವಾಗಿಲ್ಲ. ಅದಕ್ಕೇ ಆಟ ಆಡಿಸ್ಕೊತಾವನು. ಅವನು ಅವಳ ಸಪ್ಪಗಿರ್ತಾಳಲ್ಲ ಅಂದ್ಬಿಟ್ಟು. ಸರಿ ಫ್ರೆಂಡ್ಸ್, ಈಗ ನಾನು ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಇನ್ನೂ ಟೈಮ್ ಇದೆಯಲ್ಲ, ಆಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ. ರೈಸ್ ಎಲ್ಲ ಮಾಡ್ಕೊಂಡು ಮಕ್ಳಿಗೆ ಹಾಕ್ಕೊಟ್ಟೆ.
ನನ್ನ ಮಗ ಇಡ್ಲಿನೇ ಬೇಕು ಅಂದ, ಇಡ್ಲಿನೇ ತಿಂತಾ ಇದ್ದಾನೆ. ಅವಳಿಗೆ ಮಾತ್ರ ಬಿಸಿದ ರೈಸ್ ಇತ್ತಲ್ಲ ಅದನ್ನೇ ಹಾಕ್ಕೊಟ್ಟೆ. ತಂಗ್ಳೂಟ ಕೊಡಲಿಲ್ಲ, ಅವಳಿಗೆ ಇನ್ನೂ ಹುಷಾರಾಗಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೇನೆ ಅವಳಿಗೆ ಹುಷಾರಾಗೋವರೆಗೂ ಸ್ವಲ್ಪ ಬಿಸಿ ಬಿಸಿಗೆ ಊಟ ಮಾಡಿಕೊಡ್ಬೇಕು. ಇಡ್ಲಿ ಈ ಥರ ಫೋರ್ಕಲ್ಲಿ ತಿಂತಾ ಇದ್ದಾನೆ. ಚೆನ್ನಾಗೈತಾ? ಚೆನ್ನಾಗೈತಮ್ಮ? ಫೋರ್ಕಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಟ್ಟೆ, ಅದಕ್ಕೆ ಅವನ ಅದರಲ್ಲೇ ಚುಚ್ಕೊಂಡು ತಿಂತಾ ಇದ್ದಾನೆ. ಕೈಯೆಲ್ಲ ಗಲೀಜು ಮಾಡ್ಕೊತಾನೆ ಅಂದ್ಬಿಟ್ಟು ನಾನೇ ಈ ಥರ ಐಡಿಯಾ ಮಾಡಿ ಹಾಕ್ಕೊಟ್ಟೆ. ಏಯ್ ಹಿಂಗೆ ಚುಚ್ಕೊತೀನಿ, ಕೈಯಲ್ಲಿ ಮುಟ್ಬೇಡ ಸರಿನಾ, ಗಲೀಜಾಗುತ್ತೆ. ಗಲೀಜು ಮಾಡಿಕೊಂಡು ಬಟ್ಟೆಗೆ ಒರೆಸ್ಕೊಂಡ್ಬಿಡ್ತಾನೆ ಫ್ರೆಂಡ್ಸ್, ಅದಕ್ಕೇ ಅವನಿಗೆ ಈ ಥರ ಫೋರ್ಕಲ್ಲೇ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೀನಿ. ಇವಳಿಗೂ ಅನ್ನ ಸಾಂಬಾರು ಕಲಿಸ್ಕೊಟ್ಟೆ, ತಿಂತಾಯಿದ್ದಾಳೆ ಅವಳು. ಈಗೇನು ಟಾನಿಕ್ ಹಾಕಲ್ಲ, ಬೆಳಗ್ಗೆ ಸ್ವಲ್ಪ ಲೇಟಲ್ಲೋ ಟಾನಿಕ್ ಹಾಕಿದ್ದು, ಸಂಜೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಟಾನಿಕ್ ಹಾಕ್ಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಇವರಿಬ್ಬರನ್ನು. ಇವ್ನು ಮಲಗೋದು ಸ್ವಲ್ಪ ಲೇಟೇ, 3 ಗಂಟೆಗೆ ಮಲಗೋದು ಇವನು, 3 ಗಂಟೆ ಮೇಲೆ ಮಲಗಿಸ್ತೀನಿ. ಇವಳಿಗೂ ಮಲಗಿಸ್ಬೇಕು. ಇವಳು ಇಷ್ಟೊತ್ತಲ್ಲಿ ನಿದ್ದೆ ಮಾಡಿಬಿಟ್ರೆ ನೈಟ್ ನಿದ್ದೆ ಮಾಡಲ್ಲ, ಇವಳು ಒದ್ದಾಡ್ತಾ ಇರ್ತಾಳೆ. ನೋಡೋಣ, ನಿದ್ದೆ ಮಾಡಿದ್ರೆ ಮಾಡಲಿ, ಇಲ್ಲಾಂದರೆ ಅವನ ಜೊತೆಲಿ ಆಟ ಆಡ್ಕೊಂಡಿರ್ತಾಳೆ ಅವಳು. ನಿದ್ದೆ ಮಾಡಿದ್ರೆ ಮಾಡಲಿ, ಇಲ್ಲಾಂದರೆ ಹಂಗೆ ಟಿ ವಿ ಹಾಕ್ಕೊಟ್ಟಿದ್ದೀನಿ, ಟಿ ವಿ ನೋಡ್ಕೊಂಡು ಕೂತ್ಕೊತಾರೆ. ಸಾಂಬಾರು ಚೆನ್ನಾಗೈತಮ್ಮ? ಸಾಂಬಾರು ಚೆನ್ನಾಗಿತ್ತಾ? ಸೂಪರ್ ಸೂಪರ್. ಈ ಥರ ಇಡ್ಲಿ ದೋಸೆ ಎಲ್ಲ ಇಷ್ಟ ಆಗುತ್ತೆ ಇವನಿಗೆ, ಅದಕ್ಕೆ ನಾನು ಜಾಸ್ತಿ ಈ ಥರದ ಐಟಮ್ಗಳೇ ಮಾಡ್ಕೊಡೋದು. ಮಕ್ಕಳಿಗೆ ಯಾವ್ದು ಇಷ್ಟ ಆಗ್ತಾ ಅದನ್ನೇ ಮಾಡಿಕೊಡ್ತೀನಿ. ಇಡ್ಲಿ ದೋಸೆ ಚಪಾತಿ ಅಂದರೆ ತುಂಬ ಇಷ್ಟ ಅವನಿಗೆ, ಅದಕ್ಕೆ ಬಿಸಿ ಬಿಸಿಯಾಗಿ ಅವ್ನು ಯಾವಾಗ ಕೇಳ್ತಾನೆ ಅವಾಗ ಮಾಡ್ಕೊಡೋಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ದೋಸೆಗೆ, ಇಡ್ಲಿಗೆ ಮತ್ತು ಚಪಾತಿ ಈ ಥರ ಐಟಮ್ಗಳೇ ಮಾಡ್ಕೊತೀನಿ, ತಿನ್ಕೊತಾನೆ. ಈಗ ಇವ್ರದ್ದೆಲ್ಲ ಊಟ ಮುಗಿದ್ಮೇಲೆ ನಾನು ಊಟ ಮಾಡ್ಕೊತೀನಿ. ಹೂವು ಕಟ್ಕೊತಾ ಇದ್ದೆ. ಸರಿ ಫ್ರೆಂಡ್ಸ್, ಇನ್ನು ಸಂಜೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಸಂಜೆ ಆಗಿದೆ. ಈಗ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟೆ, ಬಿಸ್ಕೆಟ್ ಕೇಳಿದ್ರು ತರಿಸ್ಕೊಟ್ಟಿದ್ದೀನಿ. ನಾನು ಒಂದು ಲೋಟ ಕಾಫಿ ಮಾಡಿಕೊಂಡೆ, ಹೂವು ಕಟ್ಕೊಂಡೇ ಒಂದು ಕಾಫಿ ಮಾಡಿಕೊಂಡೆ. ಹಂಗೆ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಕುಡಿಬೇಕು ಅನ್ನಿಸ್ತು. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಅವನು ಒಂದು ಬಾಟ್ಲು ಹಾಲು ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡ. ಇನ್ನು ಅವ್ನು ನಿದ್ದೆ ಕಮ್ಮಿ ಆಗಿಲ್ಲ, ಅದಕ್ಕೆ ಇನ್ನು ಅರ್ಧ ನಿದ್ದೆಲ್ಲಿದ್ದರೆ ಅಳ್ತಾನೆ ಅಂದ್ಬಿಟ್ಟು ಮತ್ತೆ ಹಂಗೆ ಮಲಗಿಸಿದ್ದೀನಿ. ಕಾಫಿ ಕುಡ್ಕೊಂಡು ಮತ್ತೆ ಹೂವು ಕಟ್ಕೊಬೇಕು. ಅವರೆಲ್ಲ ತಿಂದ್ಬಿಟ್ಟು ಮತ್ತೆ ಹೋಮ್ವರ್ಕ್ ಮಾಡಿಲ್ಲ ಇವತ್ತು, ಹೋಮ್ವರ್ಕ್ ಮಾಡ್ಕೋಬೇಕು. ಎಕ್ಸಾಮ್ ಸ್ಟಾರ್ಟ್ ಅಲ್ವಾ, ಓದ್ಕೊಳ್ಳೋಕೆ ಕೊಟ್ಟಿದ್ದಾರೆ, ಅದಕ್ಕೆ ಹಾಲು ಕುಡಿದ್ಬಿಟ್ಟು ಓದ್ಕೊಳ್ರಿ ಅಂದ್ಬಿಟ್ಟು ಹಾಲನ್ನೆಲ್ಲ ಕಾಯಿಸ್ಕೊಟ್ಟೆ. ನಾನು ಕಾಫಿ ಕುಡಿದ್ಬಿಟ್ಟು ಮತ್ತೆ ಹೂವು ಕಟ್ಕೊಬೇಕು. ಸಂಜೆ ಆಯಿತು, ಹೂವು ಕಟ್ಟೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕಸ ಗುಡಿಸಿ ಕ್ಲೀನಾಗಿ ಇಟ್ಟಿದ್ದೀನಿ. ನನ್ನ ಮಗಳು ಮಲಗಿದ್ದಾಳೆ, ಟಿ ವಿ ನೋಡ್ಕೊಂಡು ಮಲಗಿದ್ದಾಳೆ, ನಿದ್ದೆ ಮಾಡಿಲ್ಲ. ಇವತ್ತು ಆಟ ಆಡ್ಕೊಂಡಿದ್ದಾಳೆ, ಜ್ವರ ಎಲ್ಲ ಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ, ಅವಳಿಗೆ ಆರಾಮಾಗಿದ್ದಾಳೆ. ನನ್ನ ದೊಡ್ಡ ಮಗಳು ಮತ್ತು ನನ್ನ ಮಗ, ನಮ್ಮ ಅಣ್ಣ ಬಂದಿದ್ದರು, ಅವ್ರ ಮನೆಗೆ ಕರ್ಕೊಂಡೋಗಿದ್ದಾರೆ. ಅವರಿಬ್ಬರು ಇಲ್ಲ ಈಗ, ನಾನು ನನ್ನ ಮಗಳಿಬ್ಬರೇ. ಇವತ್ತು ನಮ್ಮ ಹಸ್ಬೆಂಡೂ ಇವತ್ತು ಕೆಲಸ ಆಗಿಲ್ಲ, ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದರು. ಅದಕ್ಕೆ ಇವತ್ತು ನಾವು ನಮ್ಮಮ್ಮನ್ನೇ ಕರೆಸ್ಬೇಕು ಇಲ್ಲಿ ಮಲ್ಕೊಳ್ಳೋಕ್ಕೆ. ಒಬ್ಬಳೇ ಇರ್ತೀನಲ್ಲ, ಮಕ್ಕಳು ಎಲ್ಲ ಇರ್ತಾರೆ, ಅದಕ್ಕೆ ನಮ್ಮಮ್ಮ ಬಂದು ನಮ್ಮ ಜೊತೇಲಿ ಇರ್ತಾರೆ. ಮಕ್ಕಳೆಲ್ಲ ಅಳೋದು ಇದು ಮಾಡ್ತಾನಲ್ಲ ನನ್ನ ಮಗ ಅಂದ್ಬಿಟ್ಟು. ಈಗ ಎಲ್ಲ ಕೆಲಸ ಮುಗೀತು, ಆದರೆ ಅಡುಗೆ ಮನೆ ಕ್ಲೀನಿಂಗ್ ಇನ್ನೂ ಆಗಿಲ್ಲ, ಹಂಗಂಗೆ ಇದೆ. ಈಗ ಹೂವು ಕಟ್ ಮುಗಿಸ್ಕೊಂಡಲ್ಲ, ಈಗ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಬೇಕು. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೈಟಿಗೆ ಅಡುಗೆ ಮಾಡ್ಕೊಬೇಕು. ಏನು ಅಡುಗೆ ಮಾಡ್ಕೊಳ್ಳೋದು ನೋಡ್ತೀನಿ. ಈಗ ರೈಸ್ ಇದೆ, ಮಕ್ಕಳಿಗೆ ರೈಸೇ ತಿಂತಾರೆ, ಮುದ್ದೆ ನಾನೊಬ್ಳಿಗೆ ಅಲ್ವಾ ಮುದ್ದೆ ಏನು ಮಾಡೋದು ಅಂದ್ಬಿಟ್ಟು
ಬೆಳಗ್ಗೆದು ಇಡ್ಲಿ ಇಟ್ಟಿತ್ತು, ಅದೇ ದೋಸೆ ಹಾಕ್ಕೊತೀನಿ. ಇಲ್ಲಾಂದರೆ ರೈಸ್ ಇದೆಯಲ್ಲ ಇದೇ ಸಾಕಾದರೆ ಅದೇ ತಿನ್ಕೊತೀನಿ ನಾನು ನನ್ನ ಮಕ್ಕಳು. ಈಗ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಅಣ್ಣನ ಮನೆಗೆ ಹೋಗಿದ್ದು ನಮ್ಮ ಮಕ್ಳಿಬ್ರು ಬಂದರು ಇವಾಗ. ಅಲ್ಲಿ ನಮ್ಮ ಅಣ್ಣ ಜೋಳ ಕೊಟ್ಟು ಕಳಿಸಿದ್ದ, ಇದನ್ನು ಬೇಯಿಸ್ಕೊಟ್ಬಿಡ್ತೀನಿ ಮಕ್ಕಳಿಗೆ. ಇವರು ಅಲ್ಲೇ ತಿನ್ಕೊಂಬಂದೆ ಅಂದರು. ಇದು ಎರಡಿದೆ, ಇದನ್ನು ಇಟ್ಕೊಂಡು ಇನ್ನೇನು ಮಾಡೋದು, ಅದನ್ನು ಬೇಯಿಸ್ಕೊಟ್ಬಿಡ್ತೀನಿ, ತಿನ್ಕೊತಾರೆ. ಆಮೇಲೆ ಅಡುಗೆ ಏನು ಮಾಡಬೇಕು ಅಂತ ನೋಡ್ತೀನಿ. ಫ್ರೆಂಡ್ಸ್, ಜೋಳನ ಬೇಯಕ್ಕೆ ಹಾಕಿದೆ. ಕರೆಕ್ಟಾಗಿ 4 ಪೀಸ್ ಆಗಿದೆ. ನಮ್ಮನೇಲಿ 4 ಜನ ಇದ್ದಾರೆ, 4 ಪೀಸ್ ಕರೆಕ್ಟಾಗಿದೆ. ಬೇಯಿಸ್ಕೊಂಡು ಪಾತ್ರೆ ಎಲ್ಲ ಇನ್ನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಬಂದರು. ಅದಕ್ಕೆ ಈಗ ಪಾತ್ರೆ ಎಲ್ಲ ತೊಳ್ಕೊತೀನಿ, ಇದು ಜೋಳ ಬೇಯೋ ಅಷ್ಟೊತ್ತಿಗೆ. ಆಮೇಲೆ ಏನು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಏನು ರೈಸ್ ಇದೆಯಲ್ಲ ಅದೇ ಅಡ್ಜಸ್ಟ್ ಆಗುತ್ತೆ. ಸಾಂಬಾರು ಏನಿಲ್ಲ, ಮೊಟ್ಟೆ ತಂದು ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರೈಸ್ ಮಿಕ್ಸ್ ಮಾಡಿಕೊಂಡು ಬೇಯಕ್ಕಿಟ್ಟಿದ್ನಲ್ಲ, ಜೋಳ ಬೆಂದಿದ್ದಾಯಿತು, ಹಾಕಿಟ್ಟಿದ್ದೀನಿ. ಮಕ್ಳಿಗೆ ಕೊಡಬೇಕೀಗ. ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ, ಜೋಳ ಬೇಯೋಷ್ಟೊತ್ತಿಗೆ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಕಟ್ಟೆ ಎಲ್ಲನೂ ಮೊಟ್ಟೆ ತರಿಸ್ಕೊಂಡಿದ್ದೀನಿ. ಮೊಟ್ಟೆ ತರಿಸಿಟ್ಕೊಂಡೆ. ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು. ರೈಸ್ ಮಿಕ್ಕಿದೆ ಮಧ್ಯಾಹ್ನದ್ದು. ನಮ್ಮ ಮಕ್ಕಳು ಸರಿಯಾಗಿ ತಿಂದಿಲ್ಲ ಮಧ್ಯಾಹ್ನ, ಇಡ್ಲಿ ತಿಂದಿದ್ರಲ್ಲ. ಈ ರೈಸ್ ಹಂಗೆ ಇದೆ, ಇಷ್ಟೊಂದು ರೈಸ್ ಇದೆ. ಇನ್ನು ಬೇಸಿಗೆ ಅಲ್ವಾ, ಇನ್ನು ಬೇಸಿಗೆ ಟೈಮಲ್ಲಿ ರೈಸು ಇರೋಲ್ಲ ಜಾಸ್ತಿ, ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಅದನ್ನೇ ಎಗ್ ರೈಸ್ ಥರ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಮೊಟ್ಟೆ ತರಿಸ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಜೋಳ ಕೊಟ್ಬಿಡ್ತೀನಿ ತಿನ್ನೋಕ್ಕೆ ಅವ್ರಿಗೆ. ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಕೂತ್ಕೊಂಡು. ತಿನ್ನ, ಬಿಸಿ ಆರುತ್ತೀರ. ಇವರಿಬ್ರು ಅಲ್ಲೇ ತಿನ್ಕೊಬಂದಿದ್ರು, ಮತ್ತೆ ಹಾಕ್ಕೊಟ್ಟೆ ಇನ್ನೊಂದೊಂದು ಪೀಸು ತಿನ್ನಲಿ ಅಂದ್ಬಿಟ್ಟು. ಜೋಳ ಅಂದರೆ ಇಷ್ಟ ಅಲ್ವ ಮಕ್ಕಳಿಗೆ, ಒಳ್ಳೆಯದು, ತಿಂದರೆ ಪ್ರೋಟೀನ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ಈಗ ತಿಂದ್ಬಿಟ್ಟು ಆಮೇಲೆ ಎಗ್ ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಜೋಳ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತಿದ್ದೆ. ಈಗ ಮತ್ತೆ ಎಗ್ ರೈಸ್ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೆ. ಬಂದು ಸ್ವಲ್ಪ ಈರುಳ್ಳಿ, ಕಡಲೆಬೇಳೆ, ಸಾಸಿವೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ ಈ ಸಾಸ್ಗಳ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಯಾವಾಗಲೂ. ಈಗ ಅದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿ ಬರೋದು. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ, ಯಾಕಂದರೆ ಮೊಟ್ಟೆ ಜಾಸ್ತಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಬೇಕೀಗ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮೊಟ್ಟೆ ಹೊಡೆದಿಟ್ಕೊಂಡಿದ್ದೆ ಫಸ್ಟೇ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಈಗ 7 ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಉಪ್ಪೆಲ್ಲ ಆಮೇಲೆ ಹಾಕ್ಕೊತೀನಿ, ಸ್ವಲ್ಪ ಫ್ರೈ ಆದಮೇಲೆ. ಕಡಿಮೆ ಉರಿ ಇಟ್ಕೊಂಡು ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಾಸ್ಗಳೆಲ್ಲ ನಾನು ರೈಸ್ ಹಾಕಿದ್ಮೇಲೆ ಹಾಕ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಕುದಿಲಿ ಇದು ಫ್ರೆಂಡ್ಸ್. ಈಗ ಮೊಟ್ಟೆ ಫ್ರೈ ಆಗಿದೆ ಸ್ವಲ್ಪ. ಈಗ ಇದಕ್ಕೆ ರೈಸ್ ಹಾಕ್ಕೋಬೇಕು. ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ರೈಸ್ ಹಾಕ್ಕೊಂಡೆ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಸ್ ಹಾಕ್ಕೊತೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡೆ, ಇದು ರೆಡ್ ಚಿಲ್ಲಿ ಸಾಸು ಸ್ವಲ್ಪ,
ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತೀನಲ್ಲ, ಅದಕ್ಕೆ ರೆಡ್ ಚಿಲ್ಲಿ ಸಾಸ್ ಕಮ್ಮಿ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಖಾರ ಮಾಡ್ಕೊಳಲ್ಲ, ಮಕ್ಕಳು ತಿಂತಾರಲ್ಲ, ಅದಕ್ಕೆ ಖಾರ ಆದರೆ ಮಕ್ಕಳು ತಿನ್ನೋಕೆ ಹೋಗಲ್ಲ. ಅದಕ್ಕೇ ಒಂದು ಸ್ವಲ್ಪ ಖಾರ ಕಮ್ಮಿನೇ ಮಾಡ್ಕೊತೀನಿ ಯಾವಾಗ್ಲೂ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಇದು ಎಗ್ ರೈಸ್ ಮುಗೀತು. ಇದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಆವಾಗಲೇ. ಕ್ಯಾಪ್ ಮುಚ್ಚಿಡ್ತೀನಿ. ಈಗ 2 ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ದೆ. ಮೊಟ್ಟೆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಮೊಟ್ಟೆ ಎಲ್ಲ ಫ್ರೈ ಮಾಡಿಬಿಟ್ರೆ ಮೊಟ್ಟೆ ಸಿಗಲ್ಲ, ಬಾಯಿಗೆ ತಿನ್ನೋಕ್ಕೆ ಸಿಗ್ಬೇಕು ಮೊಟ್ಟೆ, ಆವಾಗಲೇ ಚೆನ್ನಾಗಿರೋದು. ಅದಕ್ಕೆ ಜಾಸ್ತಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಮೊಟ್ಟೆನ ಒಡೆದಾಕ್ದಾಗ ಈ ಥರ ಮೊಟ್ಟೆ ಥರ ಸಿಗ್ತಾಯಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ರೆಡಿಯಾಗಿದೆ. ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೆ. ಈಗ ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಡ್ತೆ. ಎಗ್ ರೈಸ್ ಮಾಡಿ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ಇಂಥ ಕೂತವ್ರು ಅವರು. ನಾನು ಹಾಕ್ಕೊಂಡೆ ಪ್ಲೇಟ್ಗೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಸಾಸ್ಗಳು ಹಾಕಿ ಮಾಡ್ಕೊಂಡಿದ್ದು. ತಂದಿಟ್ಟು ಮೊನ್ನೆ ರೇಷನ್ ತಂದಾಗೆಲ್ಲ ಸಾಸ್ಗಳು ತಂದಿಟ್ಟಿದ್ರಲ್ಲ, ಹಾಕಿ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಹಾಕಿದ್ದೆ. ಇವತ್ತು ಎಲ್ಲ ಚೆನ್ನಾಗಾಗಿದೆ, ತಿಂತಿದ್ದಾರೆ ಮಕ್ಕಳೆಲ್ಲ ಕೂತ್ಕೊಂಡು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡ್ಬಿಟ್ಟಿದ್ದೀನಿ. ಗಲೀಜು ಥರ ಏನು ಬಿಟ್ಟಿಲ್ಲ. ಆ ಥರ ಬಿಟ್ಟರೆ ಜಿರಳೆಲ್ಲ ಓಡಾಡತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಒರೆಸಿಟ್ಕೊಂಡ್ಬಿಡ್ತೀನಿ. ಈಗ ನನ್ನ ಮಗನಿಗೂ ಹಾಲು ಕಾಯಿಸಿ ಇಟ್ಕೊಂಡೆ. ಅವ್ರು ಊಟ ಮುಗಿಸ್ಕೊಂಡು ಇಬ್ಬರು ಆಟ ಆಡ್ಕೊತಾ ಇದ್ದಾರೆ. ನನ್ನ ದೊಡ್ಡ ಮಗಳೆಲ್ಲ ಬೇಗ ಮಲ್ಕೊತಾಳೆ. ಇವರಿಬ್ಬರು ಆಟ ಆಡ್ತಾ ಕೂತವ್ರೆ. ಅವರೆಲ್ಲ ಆಟ ಆಡ್ಕೊಂಡಿದ್ರು. ನಮ್ಮ ಅಮ್ಮನೂ ಬಂದರು. ಇಲ್ಲೇ ಮಲಗಿದ್ದಾರೆ ಅವರು. ಚಿಕನ್ ಸಾರು ಮಾಡಿದ್ರು ಅಂದ್ಬಿಟ್ಟು ನಮ್ಮ ಅಣ್ಣನ ಮನೆಯಿಂದ ತಗೊಬಂದು ಕೊಟ್ಟಿದ್ರು. ನಾವು ಅಷ್ಟೊತ್ತಿಗೆ ಊಟ ಮುಗಿಸ್ಕೊಂಡಿದ್ವಿ. ಆಮೇಲೆ ತಂದರು. ಅದಕ್ಕೆ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ, ಬೆಳಗ್ಗೆಗೆ ತಿಂದರೆ ಆಗುತ್ತೆ ಅಂದ್ಬಿಟ್ಟು. ಇವರೆಲ್ಲ ಇನ್ನೂ ಆಟ ಆಡ್ತಾ ಇದ್ದಾರೆ. ಇನ್ನೂ ನಿದ್ದೆ ಬಂದಿಲ್ಲ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್. ಬಾಯ್ ಅನ್ನ ಸರ್ತಿ. ಬಾಯ್ ಫ್ರೆಂಡ್ಸ್.